ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರೋಷ್ಟೀಶ ವಿಗ್ರಹ ಸುನಿಷ್ಠೇವನೋದ್ಧತ ವಿಶಿಷ್ಟಾಂಬುಚಾರಿ ಜಲಧೇ ರಾಹಿತ ವಿಚೇಷ್ಟಾಗಮೌಘ ಪರಮೇಷ್ಟೀಡಿತತ್ವಮವಮಾ ಚೇಷ್ಟಾರ್ಕಸೂನು ಮನು ಚೇಷ್ಟಾರ್ಥಮಾತ್ಮವಿದತಿಷ್ಠೋ ಯುಗಾಂತ ಸಮಯೇ ಚೇಷ್ಟಾತ್ಮ ಶೃಂಗಧೃತ ಕಾಷ್ಟಾಂಬುವಾಹನವರಾಷ್ಟ್ರಾಪದ ಪ್ರಭತನೋ. ವಾದರಾಜ ತೀರ್ಥರ ದಶಾವತಾರ ಸ್ತುತಿಯ ಪಾಠವನ್ನ ಇವತ್ತಿನಿಂದ ಪ್ರಾರಂಭ ಮಾಡ್ತಾ ಇದ್ದೇನೆ. ಶ್ರೀ ವಾದರಾಜರ ಈ ಗ್ರಂಥ ಅಶ್ವಧಾಟಿಯಲ್ಲಿ ಮೂಡಿ ಬಂದಿದೆ. ದಿನನಿತ್ಯ ಇದನ್ನು ಅರ್ಥಾನುಸಂಧಾನ ಪೂರ್ವಕವಾಗಿ ಚೆನ್ನಾಗಿ ಮನನ ಮಾಡಿ ಪಾರಾಯಣ ಮಾಡಿದರೆ ಭಗವಂತ ನಮ್ಮನ್ನು ಅನುಗ್ರಹಿಸ್ತಾನೆ. ದೇವರಿಗೆ ಪೂಜೆಯನ್ನು ಸಲ್ಲಿಸುವಾಗ ಷೋಡಶೋಪಚಾರ ಪೂಜೆ ಅಂತ ನಾವು ತಿಳಿದಿದೆ. ಆ ಷೋಡಶೋಪಚಾರ ಪೂಜೆಗಳನ್ನೆಲ್ಲ ಮಾಡಿದ ಬಳಿಕ ಕೊನೆಯಲ್ಲಿ ಭಗವಂತನ ಪೂಜೆ ಮುಕ್ತಾಯ ಆಗ್ತಾ ಇರುವ ಸಮಯದಲ್ಲಿ ಇದನ್ನ ಚೆನ್ನಾಗಿ ಹಾಡಬೇಕು ಅಂತ ಶಿಷ್ಟರ ಸಂಪ್ರದಾಯದಲ್ಲಿ ಇಟ್ಕೊಂಡು ಬಂದದನ್ನು ನೋಡ್ತೇವೆ. ಬಹಳ ಫಲಪ್ರದವಾದ ಸ್ತೋತ್ರ ದಶಾವತಾರ ಸ್ತುತಿ. ಅಶ್ವಧಾಟಿಯಲ್ಲಿರೋಣದ್ರಿಂದ ಸ್ವಲ್ಪ ಹೇಳುವಾಗ ಕಠಿಣ ಅಂತ ಅನಿಸ್ತದೆ ಪ್ರಾರಂಭದಲ್ಲಿ. ಅಭ್ಯಾಸ ಮಾಡಿಕೊಂಡ್ರೆ ಈ ಅಶ್ವಧಾಟಿಯಲ್ಲಿ ಹೇಳುವ ಶ್ಲೋಕಗಳನ್ನ ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡ್ರೆ ಮನೆಯಲ್ಲಿ ಅಶ್ವವೇ ಬಂದು ಕುಣಿದಾಡ್ತಾ ಇದ್ರೆ ಹ್ಯಾಕ್ ಕಾಣಬೇಕು ಹಾಗೆ ಆ ಶಬ್ದ ಬರ್ತದೆ. ವಾದಿರಾಜರ ಉಪಾಸ್ಯ ಮೂರ್ತಿ ಹಯಗ್ರೀವ ಅವರಿಗೆ ಪ್ರತ್ಯಕ್ಷನಾಗಿ ಸದಾ ಅವರೊಟ್ಟಿಗೆ ಇರ್ತಾ ಇದ್ದ ಅಂತ ಕಥೆಗಳನ್ನ ಕೇಳ್ತೇವೆ. ಹಾಗಾಗಿ ಅವರು ಹಯಗ್ರೀವ ರೂಪಿ ಭಗವಂತನ ನರ್ತನವನ್ನ ಕಣ್ಣಾರೆ ಕಂಡು ಅವನೇ ವಿಷ್ಣುವಿನ ಮತ್ಸ್ಯಾದಿ ಅವತಾರಗಳನ್ನ ತಾಳದವ ಅಂತ ಈ ಸ್ತೋತ್ರವನ್ನ ರಚನೆ ಮಾಡಿಕೊಟ್ಟಿದ್ದಾರೆ ಭಕ್ತರಿಗೋಸ್ಕರ, ಸಜ್ಜನರಿಗೋಸ್ಕರ. ಇದನ್ನ ನಾವು ಮನಸ್ಸಿನಲ್ಲಿಟ್ಟುಕೊಂಡು ಅಶ್ವಧಾಟಿಯನ್ನ ಚೆನ್ನಾಗಿ ಹೇಳುವ ಪ್ರಯತ್ನನೂ ಮಾಡಬೇಕು. ಈ ಸ್ತೋತ್ರವನ್ನ ಮನನನೂ ಮಾಡಬೇಕು. ಪಾರಾಯಣ, ಮನನ, ಸ್ಫುಟವಾದ ಉಚ್ಚಾರಣೆ. ಎಲ್ಲಿ ಮಹಾಪ್ರಾಣ, ಎಲ್ಲಿ ಅಲ್ಪ ಪ್ರಾಣ, ಸಂಧಿ ಹಾಗೂ ವಿಸರ್ಗಗಳನ್ನು ಬಂದಾಗ ಹೇಗೆ ಉಚ್ಚರಿಸ್ಬೇಕು, ಅನುಸ್ವಾರ ಬಂದಾಗ ಹೇಗೆ ಉಚ್ಚರಿಸ್ಬೇಕು. ಇದೇನು ಕಠಿಣ ಅಲ್ಲ. ಸ್ವಲ್ಪ ಅದನ್ನ ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡ್ರೆ ಬಹಳ ಫಲ ಇದೆ, ಬಹಳ ಲಾಭ ಇದೆ. ಇವತ್ತಿನಿಂದ ಈ ಪಾಠವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ವಾದಿರಾಜರು ಅವರ ಅಂತರ್ಯಾಮಿಯಾದಂತಹ ಹಯಗ್ರೀವ ರೂಪಿ ಭಗವಂತ ನಮ್ಮನ್ನು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸಿ, ದಶಾವತಾರ ಸ್ತುತಿ ಅಂತ ಹೆಸರು ಯಾಕೆ ಬಂತು ಅಂದ್ರೆ ಮೇಲ್ನೋಟಕ್ಕೆ 10 ಅವತಾರಗಳ ಸ್ತೋತ್ರ ಇದೆ ಇಲ್ಲಿ ಅಂತ ನಮಗ ಅನಿಸ್ತದೆ. ದಶ ಅಂದ್ರೆ 10 ಅಂತ. ಅದಕ್ಕೂ ಹೆಚ್ಚಿನ ಅವತಾರಗಳ ಸ್ತೋತ್ರ ಕಂಡು ಬಂದಿದೆ. ಹಾಗಾದ್ರೆ 10 ಅನ್ನೋ ಶಬ್ದ ಯಾಕೆ ಉಳಿಸ್ಕೊಳ್ಬೇಕು? ಕನ್ನಡದಲ್ಲಿ 16 ಅಂತ ಶಬ್ದವನ್ನ ಬಳಸ್ತಾರೆ. 16 ಅಂತಂದಾಗ ಅಲ್ಲಿ 10 ಅಂತ ನಿಗದಿತವಾಗಿ ಸಂಖ್ಯೆಯನ್ನು ಅಷ್ಟಕ್ಕೆ ಅಂತ ಅರ್ಥ ಹೇಳೋ ಹಾಗಿಲ್ಲ. ಹಾಗೆ ಭಗವತ್ಪಾದರ ವಾದರಾಜರ ಈ ಸ್ತುತಿಯ ಪ್ರಾರಂಭದ ನಾಮ ದಶಾವತಾರ ಅಂತಂದ್ರೆ ಭಗವಂತನ 16 ಅವತಾರಗಳ ಸ್ತೋತ್ರ ಅಂತ ಅರ್ಥ ಮಾಡ್ಕೊಳ್ಳಿ.
ಅದರಲ್ಲಿ ಮೊದಲನೇ ಅವತಾರ ಮತ್ಸ್ಯಾವತಾರ, ವಿಷ್ಣುವಿನ ಅವತಾರಗಳಲ್ಲಿ ಸೇರಿಸ್ತಾರೆ. ಆ ಮತ್ಸ್ಯಾವತಾರದ ಸ್ತೋತ್ರವನ್ನು ಪ್ರಾರಂಭ ಮಾಡಿದ್ದಾರೆ. ಮತ್ಸ್ಯನನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಪ್ರೋಷ್ಠೀಶ ವಿಗ್ರಹ ಸುನಿಷ್ಠೀವನೋದ್ಧತ ವಿಶಿಷ್ಟಾಂಬೋಚಾರಿ ಜಲಧೇ ಗೋಷ್ಠಾಂತರಾಹಿತ ವಿಚೇಷ್ಟಾಗಮೌಘ ಪರಮೇಷ್ಟೀಡಿತತ್ವಮವಮಾಂ ಶ್ರೇಷ್ಠಾರ್ಕಸೂನುಮನು ಚೇಷ್ಟಾರ್ಥಮಾತ್ಮವಿದತೀಷ್ಟೋ ಯುಗಾಂತ ಸಮಯೇ ಶ್ರೇಷ್ಠಾತ್ಮಶೃಂಗಧೃತ ಕಾಷ್ಟಾಂಬುವಾಹನವರಾಷ್ಟ್ರಾಪದ ಪ್ರಭತನೋ. ಮತ್ತೊಮ್ಮೆ ನೋಡ್ಕೊಳ್ಳೋಣ. ಪ್ರೋಷ್ಠೀಶ ವಿಗ್ರಹ ಸುನಿಷ್ಠೀವನೋದ್ಧತ ವಿಶಿಷ್ಟಾಂಬುಚಾರಿ ಜಲಧೇ ಗೋಷ್ಠಾಂತರಾಹಿತ ವಿಚೇಷ್ಟಾಗಮೌಘ ಪರಮೇಷ್ಟೀಡಿತತ್ವಮವಮಾಂ ಶ್ರೇಷ್ಠಾರ್ಕಸೂನುಮನುಚೇಷ್ಟಾರ್ಥಮಾತ್ಮವಿದತೀಷ್ಟೋ ಯುಗಾಂತ ಸಮಯೇ ಶ್ರೇಷ್ಠಾತ್ಮಶೃಂಗಧೃತ ಕಾಷ್ಟಾಂಬುವಾಹನವರಾಷ್ಟ್ರಾಪದ ಪ್ರಭತನೋ. ಅದ್ಭುತವಾದ ಮತ್ಸ್ಯಾವತಾರದ ಸ್ತೋತ್ರವನ್ನ ರಾಜರು ಮಾಡಿ ಪ್ರಾರ್ಥನೆ ಮಾಡ್ಬೇಕು ಹೇಗೆ ಅಂತ ಶಿಷ್ಯರಿಗೆ ಶಿಕ್ಷಣ ಕೊಡ್ತಾರೆ. ಎಲ್ಲೂ ಪ್ರಾಸ ವ್ಯತ್ಯಾಸ ಆಗ್ಲಿಲ್ಲ. ಎರಡನೇ ಅಕ್ಷರದಲ್ಲಿ ಷ ಅನ್ನೋ ಅಕ್ಷರವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಸೇರಿಸಿದ್ದಾರೆ. ಪ್ರೋಷ್ಠಿ, ಕೋಷ್ಠ, ಪ್ರೇಷ್ಠ, ಶ್ರೇಷ್ಠ ಹೇಗೆ ಸೇರಿಸಿದ್ದಾರೆ ಅಂತ ಅದನ್ನ ನಾವು ಗಮನಿಸ್ತಾ ಬರಬೇಕು. ಹಾಗೆ ಸುನಿಷ್ಠಿ, ವಿಚೇಷ್ಟ, ಅನುಚೇಷ್ಟ, ಧೃತಕಾಷ್ಠ, ವಿಶಿಷ್ಟ, ಪರಮೇಷ್ಠಿ, ವಿದಿತೀಷ್ಟೋ, ವರಾಷ್ಟ ಇಷ್ಟು ಕಡೆಯಲ್ಲಿ ಸಕಾರವನ್ನ ಹಾಗೆಯೇ ಸೇರಿಸಿದ್ದಾರೆ. ಸಂಸ್ಕೃತ ಸಾಹಿತ್ಯದಲ್ಲಿ ಅದು ಅಶ್ವಧಾಟಿಯಲ್ಲಿ ಇಷ್ಟೊಂದು ಪ್ರಾಸಬದ್ಧವಾಗಿ ಸ್ತೋತ್ರ ಮಾಡಿದ್ದು ಅತ್ಯಂತ ವಿರಳ. ಹಾಗಾಗಿ ಈ ಸ್ತೋತ್ರಕ್ಕೆ ಸಾಹಿತ್ಯದಲ್ಲಿ ಅಗ್ರಸ್ಥಾನವನ್ನು ನೀಡಬೇಕು. ಹಿಂದಿನವರು ಅಗ್ರಸ್ಥಾನ ನೀಡಿದ್ದಾರೆ. ಮತ್ಸ್ಯಾವತಾರದ ಸ್ತೋತ್ರ ಅಂತ ಮೊದಲೇ ಹೇಳ್ತು. ಹೇಗೆ ಪ್ರಾರ್ಥಿಸ್ಕೊಡ್ಬೇಕು, ಪದ ವಿಭಾಗ ಹೇಗೆ, ಪದ ಪದಾರ್ಥ, ಭಾವಾರ್ಥ, ವಿಶೇಷಾರ್ಥ ಅವುಗಳನ್ನ ಅನುಸಂಧಾನ ಮಾಡೋಣ. ಪ್ರೋಷ್ಠೀಶ ವಿಗ್ರಹ ಇದು ಸಂಬೋಧನ, ಮೊದಲನೇ ಪದ. ಸುನಿಷ್ಠೀವನೋದ್ಧತ ಒಂದು ಪದ. ಸುನಿಷ್ಠೀವನೋದ್ಧತ ವಿಶಿಷ್ಟಾಂಬುಚಾರಿ ಜಲಧೇ ಅಲ್ಲಿವರೆಗೂ ಒಂದೇ ಪದ. ಸುನಿಷ್ಠೀವನೋದ್ಧತ ವಿಶಿಷ್ಟಾಂಬುಚಾರಿ ಜಲಧೇ ಕೋಷ್ಠಾಂತರಾಹಿತ ವಿಚೇಷ್ಟಾಗಮೌಘ ಪರಮೇಷ್ಠೀಡಿತ ಅಂತ ಇದೆ. ಅಲ್ಲಿ ಕೋಷ್ಠಾಂತರಾಹಿತ ವಿಚೇಷ್ಟಾಗಮೌಘ ಪರಮೇಷ್ಠೀಡಿತ ಅಲ್ಲಿ ತನಕ ಮತ್ತೊಂದು ಸಂಬೋಧನ. ಕೋಷ್ಠಾಂತ ಅಲ್ಲಿ ಹೇಳುವಾಗ ಸ್ಪಷ್ಟ ಹೇಳ್ಬೇಕು. ಕೋಷ್ಠಾಂತರಾಹಿತ ವಿಚೇಷ್ಟಾಗಮೌಘ ಪರಮೇಷ್ಠೀಡಿತ ತ್ವಂ ಏವ್ ಅವ
ತ್ವಂ ಅವ ಅವ ಅನ್ನೋದು ಕ್ರಿಯಾಪದ. ಮಾಂ ತ್ವಂ ಅವ ಮಾಂ ಮೂರು ಬೇರೆ ಬೇರೆ ಪದಗಳು. ಶ್ರೇಷ್ಠಾರ್ಥ ಸೂನುಮನು ಚೇಷ್ಟಾರ್ಥಂ ಅದು ಒಂದು ಪದ. ಆತ್ಮವಿತ್ ಆತ್ಮವಿದತೀಷ್ಟ ಅದೊಂದು ಪದ. ಆತ್ಮವಿದತೀಷ್ಟ ಯುಗಾಂತ ಸಮಯೇ ಶ್ರೇಷ್ಠಾತ್ಮ ಶೃಂಗಧೃತ ಕಾಷ್ಠಾಂಬುವಾಹನ ವರಾಷ್ಟಾಪದ ಪ್ರಭಾ ತನೋ ಅದು ಸಮಸ್ತ ಪದ. ಶ್ರೇಷ್ಠಾತ್ಮ ಶೃಂಗಧೃತ ಕಾಷ್ಠಾಂಬುವಾಹನ ವರಾಷ್ಟಾಪದ ಪ್ರಭತನೋ ಅಲ್ಲಿವರೆಗೂ ಒಂದೇ ಸಮಸ್ತ ಪದ, ಒಂದೇ ಪದ. ಪದ ವಿಭಾಗ ಆಗಿದೆ. ಅರ್ಥದ ಕಡೆ ಗಮನಿಸೋಣ. ಪ್ರೋಷ್ಠೀಶ ವಿಗ್ರಹ ಇದು ಈ ಶ್ಲೋಕದಲ್ಲಿ ಇದು ಮತ್ಸ್ಯಾವತಾರವನ್ನೇ ವರ್ಣಿಸ್ತಾ ಇದೆ ಅಂತ ಸ್ಪಷ್ಟವಾಗಿ ತಿಳಿಯುತ್ತದೆ. ಪ್ರೋಷ್ಠೀಶ ವಿಗ್ರಹ ಅನ್ನೋ ಪದ ಹೇಳಿದ್ರಿಂದ ಸಂಸ್ಕೃತದಲ್ಲಿ ಪ್ರೋಷ್ಠಿ ಅಂತಂದ್ರೆ ಮೀನಿಗೆ ಹೆಸರು. ಮೀನುಗಳನ್ನ ಪ್ರೋಷ್ಠಿ ಅಂತ ಕರೀತಾರೆ. ಪ್ರೋಷ್ಠೀಶ ಅಂದ್ರೆ ಶ್ರೇಷ್ಠವಾದ ಮೀನು. ಪ್ರೋಷ್ಠಿ ಶಬ್ದ ಸ್ತ್ರೀಲಿಂಗ ಇದ್ದದ್ರಿಂದ ಆ ಮೀನಿನ ಜಾತಿಯಲ್ಲಿ ಒಂದು ವಿಶೇಷವಾದ ಮೀನದು ಸ್ತ್ರೀ ಮೀನು. ಆ ಮೀನುಗಳಲ್ಲೇನೆ ಅತ್ಯಂತ ಶ್ರೇಷ್ಠವಾದ ಮೀನು ಅಂತ ತಿಳಿಸ್ಲಿಕ್ಕೆ ಪ್ರೋಷ್ಠೀಶ ಈಶ ಅನ್ನೋ ಪದ ಹಾಕಿದ್ರೆ ಶ್ರೇಷ್ಠ ಅಂತ ಅರ್ಥ. ಅಥವಾ ನಿಯಮನ ಮಾಡುವ, ಮೀನುಗಳನ್ನ ನಿಯಮನ ಮಾಡುವ ಒಂದು ಮೀನು. ಅಂತಹ ವಿಗ್ರಹ ಅದರ ದೇಹವುಳ್ಳವನಾಗಿ ರೂಪವುಳ್ಳವನಾಗಿ ಪ್ರೋಷ್ಠೀಶ ವಿಗ್ರಹ ಅಂದ್ರೆ ಮೀನಿನ ಶರೀರ ಉಳ್ಳವನಾದವನೇ. ಸುನಿಷ್ಠೀವನೋದ್ಧತ ವಿಶಿಷ್ಟಾಂಬುಚಾರಿ ಜಲಧೇ ಎರಡನೇ ಪದಕ್ಕೆ ಅರ್ಥ ಮಾಡ್ಕೊಳ್ಳೋಣ. ಸುನಿಷ್ಠೀವನ, ನಿಷ್ಠೀವನ ಅಂದ್ರೆ ಸಂಸ್ಕೃತದಲ್ಲಿ ಮೂಗಿನಿಂದ ಸೀನೋದು, ಉಸುರು ಬಿಡೋದು. ಇವುಗಳಿಗೆಲ್ಲ ನಿಷ್ಠೀವನ ಅಂತ ಕರೀತಾರೆ, ಉಸುರು ಬಿಡೋದು. ಸುನಿಷ್ಠೀವನ ಚೆನ್ನಾಗಿ ಉಸುರು ಬಿಡೋಣದ್ರಿಂದ ಉದ್ಧತ ಉಂಟಾದಂತಹ ವಿಶಿಷ್ಟ ಅಂಬುಚಾರಿ ಜಲಧೆ. ವಿಶಿಷ್ಟ ಅಂಬುಚಾರಿ ವಿಶಿಷ್ಟವಾದ ಅಂಬುಚಾರಿ. ಅಂಬುಚಾರಿ ಅಂದ್ರೆ ನೀರಿನಲ್ಲಿ ಸಂಚಾರುವ ಪ್ರಾಣಿಗಳು, ಜಲಚರ ಪ್ರಾಣಿಗಳಿಗೆ ಅಂಬುಚಾರಿ ಅಂತ ಕರೀತಾರೆ. ಅಂಬು ಅಂದ್ರೆ ನೀರು. ಅಂಬುಚಾರಿ ಜಲಧೆ ಬಹಳ ದೊಡ್ಡ ದೊಡ್ಡದಾದ ಜಲಚರ ಪ್ರಾಣಿಗಳಿಂದ ತುಂಬಿಕೊಂಡಂತಹ ಸಮುದ್ರ ಉಳ್ಳವನೇ. ಅಂದ್ರೆ ಈ ಮೀನು ಆ ಸಮುದ್ರದೊಳಗೆ ನುಗ್ಗಿದ್ಮೇಲೆ ತನ್ನ ಉಸಿರಾಟದಿಂದ ನೀರಿನೊಳಗಿರುವ ಜಲಚರ ಪ್ರಾಣಿಗಳೆಲ್ಲ ಎತ್ತೆತ್ತರ ಹಾರೋದು, ಒಳಗ್ ಬೀಳೋದು ಹಾರೋದು ಮಾಡಿದ್ವಂತೆ. ಈಗ ಸಮುದ್ರದಲ್ಲೇ ಒಂದು ರೀತಿಯಾಗಿ ತನ್ನ ಉಸಿರಾಟದಿಂದಲೇನೆ ಅದನ್ನು ಉಕ್ಕೇರಿಸೋ ಹಾಗೆ ಮಾಡಿದ್ದಂತೆ. ಆ ಪರಿಕಲ್ಪನೆ ಕಣ್ಣಿಗೆ ಬರಲಿ ಅಂತ ಹೇಳಿ ಕಣ್ಣಿಗೆ ಕಟ್ಟುವಂತೆ ರಾಜರು ಹೇಳ್ತಾರೆ. ಸುನಿಷ್ಠೀವನೋತ್ಥತ ವಿಶಿಷ್ಟಾಂಬುಚಾರಿ ಜಲಧೇ. ಸುನಿಷ್ಠೀವನ ತನ್ನ ಮೂಗಿನಿಂದ ಆಗ್ತಾ ಇದ್ದ ಉಸಿರಾಟದಿಂದ ಉದ್ಧತ ವಿಶಿಷ್ಟಾಂಬುಚಾರಿ ಜಲಧೆ. ಉದ್ಧತ ಅಂದ್ರೆ ಇಕ್ಕೇರಿ ಬರುವಂತಹ ಉದ್ಧತವಾದ ವಿಶಿಷ್ಟವಾದ ಅಂಬುಚಾರಿ, ದೊಡ್ಡ ದೊಡ್ಡ ತಿಮಿಂಗಿಲಗಳನ್ನು ಹೊಂದಿದ ಜಲಧೆ. ಜಲಧೆ ಅಂದ್ರೆ ಸಮುದ್ರ ಉಳ್ಳವನೇ. ಅದು ಬಹುರಿ ಸಮಾಸ ಆಗ್ತದೆ, ಆದ್ದರಿಂದ ಹಾಕಿ ಹೇಳಿ.
ಕೋಷ್ಠಾಂತರಾಹಿತ ವಿಚೇಷ್ಟಾಗಮೌಘ ಪರಮೇಷ್ಟೀಡಿತ. ಎರಡನೇ ಪಾದದಲ್ಲಿ ಈ ಸಂಬೋಧನೆ ಮಾಡಿದ್ದಾರೆ. ಕೋಷ್ಠಾಂತರಾಹಿತ, ಕೋಷ್ಠ ಅಂದ್ರೆ ಉದರ, ಹೊಟ್ಟೆ, ಅಂತರ ಅಂದ್ರೆ ಅದರ ಒಳಗಡೆ, ಆಹಿತ ಅಂದ್ರೆ ಇರಿಸಿಕೊಳ್ಳಲ್ಪಟ್ಟ, ಹೊಟ್ಟೆ ಒಳಗೆ ಇರಿಸಿಕೊಳ್ಳಲ್ಪಟ್ಟ, ವಿಚೇಷ್ಟ ಆಗಮ, ವಿಚೇಷ್ಟ ಚೆನ್ನಾಗಿ ರಕ್ಷಣೆಗೆ ಒಳಪಟ್ಟ, ಆಗಮೌಘ, ಆಗಮ ಅಂದ್ರೆ ವೇದಗಳು, ವಿಚೇಷ್ಟ ಆಗಮ ಔಘ ಸಂಧಿಯಾಗಿದೆ, ಚೆನ್ನಾಗಿ ರಕ್ಷಣೆಗೆ ಒಳಪಟ್ಟ ವೇದಗಳ ಸಮೂಹವುಳ್ಳವನೇ, ಅಥವಾ ಅಂತಹ ಆಗಮಗಳಿಂದ ಪರಮೇಷ್ಠೀಡಿತ. ಪರಮೇಷ್ಠಿ ಅಂದ್ರೆ ಸಂಸ್ಕೃತದಲ್ಲಿ ಬ್ರಹ್ಮದೇವರಿಗೆ ಹೆಸರು. ಪರಮೇಷ್ಠಿ ಚತುರ್ಮುಖ ಬ್ರಹ್ಮನಿಂದ ಈಡಿತ ಸ್ತೋತ್ರ ಮಾಡಿಸಿಕೊಳ್ಳಲ್ಪಟ್ಟವನೇ. ಕೋಷ್ಠಾಂತರಾಹಿತ ವಿಚೇಷ್ಟಾಗಮೌಘ ಪರಮೇಷ್ಠೀಡಿತ. ಸಮಸ್ತ ಪದನೂ ಮಾಡಬಹುದು, ಇಲ್ಲ ಕೋಷ್ಠಾಂತರಾಹಿತ ವಿಚೇಷ್ಟಾಗಮೌಘ ಅದು ಒಂದು ಪದ, ಪರಮೇಷ್ಠೀಡಿತ ಅಂತ ಮತ್ತೊಂದು ಪದ ಇಟ್ಟುಕೊಂಡು ವ್ಯಾಖ್ಯಾನ ಮಾಡಿದ್ದಾರೆ. ಕೋಷ್ಠಾಂತರಾಹಿತ ಅಂದ್ರೆ ತನ್ನ ಹೊಟ್ಟೆ ಒಳಗೆ ಇರಿಸಿಕೊಳ್ಳಲ್ಪಟ್ಟ, ರಕ್ಷಣೆಗೆ ಒಳಪಟ್ಟ ಆಗಮೌಘ ವೇದಗಳ ಸಮೂಹದಿಂದ ಸ್ತೋತ್ರ ಮಾಡಿಸಿಕೊಳ್ಳಲ್ಪಟ್ಟವನು. ಅಲ್ಲಿಗೆ ಅನ್ವಯ ಮಾಡಿದ್ರೆ ಸರಿಯಾಗ್ತದೆ. ಆಗಮೌಘ ಅಂದ್ರೆ ವೇದಗಳು ಉಳ್ಳವನು ಅಂತ ಅರ್ಥ. ಮೊದಲು ಪದ ವಿಭಾಗ ಮಾಡಿಕೊಂಡ್ರೆ ಪರಮೇಷ್ಠೀಡಿತ ಬ್ರಹ್ಮನಿಂದ ಸ್ತೋತ್ರ ಮಾಡಿಸಿಕೊಳ್ಳಲ್ಪಟ್ಟವನೇ, ಅದು ಬೇರೆ ಬೇರೆ ಪದ. ಪ್ರೇಷ್ಠಾರ್ಕ ಸೂನು ಮನು ಚೇಷ್ಟಾರ್ಥಂ ಅದು ಒಂದು ಪದ. ಪ್ರೇಷ್ಠಾರ್ಕ, ಪ್ರೇಷ್ಠ ಪ್ರಿಯನೆನಿಸಿದ, ಅರ್ಕಸೂನು ಸೂರ್ಯನ ಮಗನಾದ, ಸೂರ್ಯನ ಮಗನಾಗಿ ಮುಂದಿನ ಮನ್ವಂತರದಲ್ಲಿ ಹುಟ್ಲಿಕ್ಕಿದ್ದ. ಮೊದಲಾತ ಸತ್ಯವ್ರತ ಅಂತ ಆಗಿದ್ದ ರಾಜ. ಮುಂದೆ ಸೂರ್ಯನ ಮಗನಾಗಿ ಹುಟ್ಲಿಕ್ಕಿದ್ದವನು ಹಿಂದಿನ ಜನ್ಮದಲ್ಲಿ ಸತ್ಯವ್ರತ ಅಂತ ಹೆಸರಿನವನು. ಶ್ರೇಷ್ಠ ಅರ್ಕಸೂನು ಪ್ರಿಯನಾದ, ಅರ್ಕಸೂನು ಸೂರ್ಯನಿಗೆ ಮಗನಾದ, ಮನು ಮನ್ವಂತರದ ಅಧಿಪತಿಯಾಗುವ ಆ ಸತ್ಯವ್ರತ ರಾಜನಿಗೆ ಚೇಷ್ಟಾರ್ಥಂ ಅವನ ಚೇಷ್ಟೆ ನಡೆಯಲು ಆತ್ಮವಿದತಿಷ್ಟೋ ಬ್ರಹ್ಮಜ್ಞಾನಿಗಳಿಗೆ ಅತ್ಯಂತ ಪ್ರಿಯತಮನೂ ಅಂತಾದ ಯುಗಾಂತ ಸಮಯೇ ಆ ಮನ್ವಂತರದ ಕೊನೆಯ ಸಮಯದಲ್ಲಿ ಶ್ರೇಷ್ಠ ಆತ್ಮಶೃಂಗಧೃತ ಕಾಷ್ಠಾಂಬುವಾಹನ ವರಾಷ್ಟಾಪದ ಪ್ರಭತನೋ. ಶ್ರೇಷ್ಠ ಅತ್ಯಂತ ಗಟ್ಟಿಯಾದ ಆತ್ಮಶೃಂಗ ತನ್ನದೇ ಆದ ಶೃಂಗ ಕೋಡಿನಲ್ಲಿ ಧೃತ ಧರಿಸಿದ ಕಾಷ್ಠಾಂಬುವಾಹನ ವರ. ಕಾಷ್ಠ ಅಂದ್ರೆ ಕಟ್ಟಿಗೆ, ಅಂಬುವಾಹನ ಅಂದ್ರೆ ನೀರಿನಲ್ಲಿ ಓಡಾಡುವ ವಾಹನ. ಕಟ್ಟಿಗೆ ರೂಪದ ನೀರಿನಲ್ಲಿ ಓಡಾಡುವ ವಾಹನ ಅಂದ್ರೆ ದೋಣಿ ಅಂತ ಇಷ್ಟೇ ಅರ್ಥ ಅದಕ್ಕೆ. ಇದೇ ರಾಜರ ಚಮತ್ಕಾರ. ಕಾಷ್ಠ ಅಂಬುವಾಹನ, ಹಿಂದೆ ಅಂಬುಚರ ಅಂತ ಬಂತು, ಅಂಬುಚಾರಿ ಜಲಧೆ ಅಂತ ಒಂದು ಬಂತು, ನೀರಿನಲ್ಲಿ ಸಂಚರಿಸುವಂತಹ ಅಂತ ತಿಮಿಂಗಿಲು ದೊಡ್ಡ ದೊಡ್ಡ ಮೀನುಗಳನ್ನ ಹೇಳ್ತು. ಈಗ ಅಂಬುವಾಹನ ಅಂತ. ಅಂಬುವಾಹನ ಅಂತಂದ್ರೆ ನೀರಿನಲ್ಲಿ ಓಡಾಡುವ ವಾಹನ ಅಂದ್ರೆ ದೋಣಿ. ಅದು ಕಾಷ್ಠ ಕಟ್ಟಿಗೆಯಿಂದ ನಿರ್ಮಿಸಿರ್ತಾರೆ, ತೇಲಾಡ್ಬೇಕಲ್ಲ, ಅದಕ್ಕೆ ಕಾಷ್ಠಾಂಬುವಾಹನ. ಕಟ್ಟಿಗೆಯಿಂದ ನಿರ್ಮಿಸಿದ ಅಂಬುವಾಹನ, ನೀರಿನಲ್ಲಿ ಸಂಚರಿಸುವ ದೋಣಿ ಉಳ್ಳ. ವರಾಷ್ಟಾಪದ ಪ್ರಭತನೋ
ವರ ಶ್ರೇಷ್ಠವಾದ. ಅಷ್ಟಾಪದ ಅಂದ್ರೆ ಬಂಗಾರದ ಹೆಸರು. ಬಂಗಾರಕ್ಕೆ ಅಷ್ಟಾಪದ ಅಂತ ಕರೀತಾರೆ. ಅಷ್ಟಾಪದ ಪ್ರಭಾ, ಬಂಗಾರದಂತೆ ಪ್ರಭಾ, ಬಣ್ಣವುಳ್ಳ, ತನೋ ರೂಪವನ್ನು ಧರಿಸಿದಂತಹ ಹೇ ಪ್ರೋಷ್ಠೀಶ ವಿಗ್ರಹ, ಹೇ ಮೀನಿನ ರೂಪದವನೇ ವಿಷ್ಣುವೇ, ಮಾಂ ನನ್ನನ್ನು, ತ್ವಂ ನೀನು, ಅವ ರಕ್ಷಣೆ ಮಾಡು. ಇಷ್ಟು ಪದಗಳ ಅರ್ಥ. ಇಲ್ಲಿ ಕಳಿಸಿದಂತಹ PDF ಗೆ ಅನುಗುಣವಾಗಿಯೂ ನೀವು ನೋಡ್ಕೊಳ್ಬಹುದು ಪದದ ಅರ್ಥ. ಆದ್ರೆ ಕೆಲವೊಮ್ಮೆ ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳ್ದಂತೆ ಕಾಣಿಸ್ತಿರ್ತದೆ ಪದಚ್ಛೇದ. ತಪ್ಪು ತಿಳಿಯೋದು ಬೇಡ. ಯಾವುದು ಪ್ರಮಾಣಕ್ಕೆ ವಿರುದ್ಧವೆನಿಸಲ್ಲ ಅದನ್ನು ನಾವು ಅನುಸಂಧಾನಕ್ಕೆ ತರಬಹುದು. ಪ್ರೋಷ್ಠೀಶ ವಿಗ್ರಹ ಪ್ರಾರಂಭ ಆಗ್ತದೆ, ಕೊನೆಗೆ ಅಷ್ಟಾಪದ ಪ್ರಭತನೋ ಅಲ್ಲಿಗೆ ಮುಕ್ತಾಯ. ತ್ವಂ ಮಾಂ ಅವ, ಇದು ಇಲ್ಲಿ ಪ್ರಯೋಗ ಮಾಡಿರೋದು. ತ್ವಂ ನೀನು, ಮಾಂ ನನ್ನನ್ನು, ಅವ ರಕ್ಷಣೆ ಮಾಡು. ನೀನು ರಕ್ಷಣೆ ಮಾಡು ಅಂತಂದಾಗ ನೀನು ಅಂದ್ರೆ ಯಾರು ನೀನು ಅಂತ ಬರ್ತದೆ. ಸ್ತೋತ್ರ ಆದ್ರಿಂದ ಎಲ್ಲ ಪದಗಳು ಸಂಬೋಧನೆಯಲ್ಲಿದೆ, ಸಂಬೋಧನ ಪ್ರಥಮ ವಿಭಕ್ತಿಯಲ್ಲಿ. ಅವುಗಳನ್ನೆಲ್ಲ ಭಗವಂತನ ಪರವಾಗಿ ಅನ್ವಯ ಮಾಡ್ಕೊಳ್ಳೋದು. ಎಲ್ಲ ಪ್ರೋಷ್ಠೀಶ ವಿಗ್ರಹಕ್ಕೆ ಅನ್ವಯ ಅಂತ ಮಾಡ್ಕೊಳ್ಳಿಕ್ಕೆ ಬರ್ತದೆ. ಒಂದೇ ಒಂದು ಬೇರೆ ವಿಭಕ್ತಿಯಲ್ಲಿರುವ ಮತ್ತೊಂದು ಪದ ಅಂದ್ರೆ ಶ್ರೇಷ್ಠಾರ್ಕ ಸೋನುಮನು ಚೇಷ್ಟಾರ್ಥಂ ಅನ್ನೋ ಪದ. ಹಾಗೂ ಇನ್ನೊಂದು ಪದ ಇದೆ ಯುಗಾಂತ ಸಮಯೇ. ಆ ಎರಡು ಪದಗಳು ಬೇರೆ ವಿಭಕ್ತಿಯಲ್ಲಿದ್ದಾವೆ. ಹಾಗೂ ಮಾಂ ಅನ್ನೋದು ಕೂಡ ಬೇರೆ ವಿಭಕ್ತಿಯಲ್ಲಿದೆ. ಶ್ರೇಷ್ಠಾರ್ಕ ಸೋನುಮನು ಚೇಷ್ಟಾರ್ಥಂ, ಯುಗಾಂತ ಸಮಯೇ ಎರಡು ಪದಗಳನ್ನ ಬೇರೆ ವಿಭಕ್ತಿಯಲ್ಲಿವೆ, ಗಮನಿಸ್ಬೇಕು. ಇನ್ನು ಮಾಂ ಅನ್ನೋದು ನನ್ನನ್ನು ಅನ್ನೋ ಅರ್ಥದಲ್ಲಿ ದ್ವಿತೀಯ ವಿಭಕ್ತಿಯಲ್ಲಿದೆ. ಉಳಿದೆಲ್ಲ ಪದಗಳು ಸಂಬೋಧನ ಪ್ರಥಮ ವಿಭಕ್ತಿಯಲ್ಲಿವೆ. ಅವುಗಳನ್ನ ಚೆನ್ನಾಗಿ ಅನುಸಂಧಾನಕ್ಕೆ ತಂದ್ರೆ ಶ್ಲೋಕ ಏನು ಹೇಳಲಿಕ್ಕೆ ಹೊರಟಿದೆ ಅನ್ನೋದು ಬೇಗ ಅರ್ಥ ಆಗ್ತದೆ. ಇನ್ನೊಮ್ಮೆ ನೋಡ್ಕೊಳ್ಳೋಣ. ಸುನಿಷ್ಠೀವನೋದ್ಧತ ವಿಶಿಷ್ಟಾಂಬುಚಾರಿ ಜಲಧೆ. ಸುನಿಷ್ಠೀವನ, ಚೆನ್ನಾಗಿ ಮೂಗಿನಿಂದ ಉಸಿರಾಡಿಸೋಣದ್ರಿಂದ ಉದ್ಧತಗೊಂಡಂತಹ ವಿಶಿಷ್ಟಾಂಬುಚಾರಿ ಜಲಧೆ, ವಿಶಿಷ್ಟವಾದ ಅಂಬುಚಾರಿ ದೊಡ್ಡ ದೊಡ್ಡ ಮೀನುಗಳಿಂದ ಕೂಡಿದ ಜಲಧೆ ಸಮುದ್ರವುಳ್ಳವನೇ. ಕೋಷ್ಠಾಂತರಾಹಿತ ವಿಚೇಷ್ಟಾಗಮೌಘ. ಕೋಷ್ಠ ಉದರದೊಳಗೆ, ಕೋಷ್ಠಾಂತರ ಉದರದೊಳಗೆ, ಆಹಿತ ಇರಿಸಿಕೊಳ್ಳಲ್ಪಟ್ಟ, ವಿಚೇಷ್ಟಾಗಮ ಔಘ ಸುರಕ್ಷಿತವಾದ, ವಿಶೇಷ ಚೇಷ್ಟೆಗೊಳಪಡುವಂತಹ ವೇದಗಳ ಸಮೂಹ ಉಳ್ಳವನೇ. ಪರಮೇಷ್ಠೀಡಿತ, ಚತುರ್ಮುಖ ಬ್ರಹ್ಮನಿಂದಲೂ ಸ್ತುತಿಸಲ್ಪಡುವವನೇ. ಅಥವಾ ಕೋಷ್ಠಾಂತರಾಹಿತ ವಿಚೇಷ್ಟಾಗಮೌಘ ಪರಮೇಷ್ಠೀಡಿತ ಹಾಗೂ ಮಾಡ್ಕೊಳ್ಬೋದು. ಅಂತಹ ಆತ್ಮವಿದತಿಷ್ಠ, ಅದು ಪ್ರಥಮ ವಿಭಕ್ತಿ ಏಕವಚನದಲ್ಲಿ ಸೇರ್ತದೆ. ಅತಿಷ್ಠ ಅನ್ನೋದು ಅವಾಗಲೇ ಹೇಳಲಿಲ್ಲ, ಅದಕ್ಕೆ ಹೇಳಿದೆ. ಶ್ರೇಷ್ಠಾರ್ಕ ಸೂನುಮನು ಚೇಷ್ಟಾರ್ಥಂ. ಶ್ರೇಷ್ಠ ಅತಿ ಪ್ರಿಯನಾದ ಅರ್ಕಸೂನುಮನು, ಸೂರ್ಯ ಪುತ್ರನಾದ ಸತ್ಯವ್ರತ ರಾಜನಿಗೋಸ್ಕರ, ಅವನ ಚೇಷ್ಟೆಗೋಸ್ಕರ ಚೇಷ್ಟಾತ್ಮ ಶೃಂಗಧೃತ ಕಾಷ್ಟಾಂಬು ವಾಹನ ವರಾಷ್ಟಾಪದ ಪ್ರಭತನೋ. ಚೇಷ್ಟ ಅತ್ಯಂತ ದೃಢವಾದ ಸ್ಥಿರವಾದ ಆತ್ಮಶೃಂಗ, ತನ್ನದೇ ಶೃಂಗ ಕೊಂಬಿನಲ್ಲಿ ಧೃತ ಧರಿಸಲ್ಪಟ್ಟ ಕಾಷ್ಟಾಂಬು ವಾಹನ, ಕಟ್ಟಿಗೆಯಿಂದ ನಿರ್ಮಿಸಲ್ಪಟ್ಟ ನೀರಿನಲ್ಲಿ ಓಡಾಡುವ ವಾಹನ ಉಳ್ಳವನೇ. ಅಂದ್ರೆ ದೋಣಿ ಉಳ್ಳವನೇ. ಅಲ್ಲಿಗೂ ನಿಲ್ಲಿಸ್ಬೋದು, ವಾಹನ ಅಂತ ಸಂಬೋಧನೆ ಮಾಡ್ಲಿಕ್ಕೂ ಬರ್ತದೆ.
ಮುಂದೆ ವರಾಷ್ಟಾಪದ ಪ್ರಭತನೋ, ವರ ಶ್ರೇಷ್ಠವಾದ, ಅಷ್ಟಾಪದ ಅಂದ್ರೆ ಬಂಗಾರ, ಬಂಗಾರದಂತೆ ಪ್ರಭೆ ಉಳ್ಳ ತನೋ, ದೇಹವುಳ್ಳಂತಹ, ಬಂಗಾರದಂತೆ ಕಾಂತಿ ಹೊಂದಿದ ದೇಹ ಉಳ್ಳವನೇ. ಪ್ರೋಷ್ಠೀಶ ವಿಗ್ರಹ, ಮತ್ಸ್ಯಾವತಾರನಾದ ವಿಷ್ಣುವೇ, ಮಾಂ ನನಗೋಸ್ಕರ, ನನ್ನನ್ನು, ತ್ವಂ ನೀನು ಅವ ರಕ್ಷಣೆ ಮಾಡು, ಮಾಂ ನನ್ನನ್ನು, ತ್ವಂ ನೀನು ಅವ ರಕ್ಷಣೆ ಮಾಡು. ಆತ್ಮವಿದತೀಷ್ಟ ಅಂದ್ರೆ ಬ್ರಹ್ಮಜ್ಞಾನ ಮಾಡಿಕೊಂಡವರಿಗೆ ಅತ್ಯಂತ ಪ್ರಿಯತಮನಾದವನು ಅನ್ನೋ ಅರ್ಥದಲ್ಲಿ ಪ್ರಯೋಗಿಸಿದ್ದಾರೆ. ಅದನ್ನು ತ್ವಮ್ಮಿಗೆ ಅನ್ವಯ ಮಾಡ್ಕೊಂಡಿದ್ದಾರೆ. ಆತ್ಮವಿದತೀಷ್ಟ ತ್ವಂ ಮಾಂ ಅವ ಯುಗಾಂತ ಸಮಯೇ ಪ್ರೇಷ್ಠಾರ್ಕ ಸೂನುಮನು ಚೇಷ್ಟಾರ್ಥಂ ಚೇಷ್ಟಾತ್ಮ ಶೃಂಗಧೃತ ಕಾಷ್ಟಾಂಬು ವಾಹನ, ಅಲ್ಲಿಗೂ ನಿಲ್ಲಿಸಿದ್ದಿದೆ. ವರಾಷ್ಟಾಪದ ಪ್ರಭತನೋ ಆತ್ಮವಿದತೀಷ್ಟ ತ್ವಂ ಮಾಂ ಅವ. ಇಷ್ಟು ಪದವನ್ನ ಅನುಸಂಧಾನ ಮಾಡ್ಬೇಕು. ಅರ್ಥ ಆಯ್ತು. ಅಭಿಪ್ರಾಯ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಈ ಶ್ಲೋಕದಲ್ಲಿ ರಾಜರು ಹೇಳಲಿಕ್ಕೆ ಹೊರಟದ್ದು, ಮತ್ಸ್ಯನಾಗಿ ಭಗವಂತ ಅವತಾರ ಮಾಡಿ ಯಾವ ಭಕ್ತನನ್ನ ಅನುಗ್ರಹಿಸಿದ, ಹೇಗೆ ಅನುಗ್ರಹಿಸಿದ, ಯಾವಾಗ ಅವತಾರ ಮಾಡಿದ್ದ, ಈಗ ಅವನ ಚರಿತ್ರೆಯನ್ನೇ ತೆರೆ ಹಿಡಿದು ಅನುಸಂಧಾನ ಮಾಡಿಸ್ತಿದ್ದಾರೆ. ಮತ್ಸ್ಯಾವತಾರ ಮಾಡಿದಾಗ ಅವನ ದೇಹದ ಬಣ್ಣ ಬಂಗಾರದಂತಿತ್ತು. ಮೇಲಾಗಿ ಮತ್ಸ್ಯಾವತಾರದಲ್ಲಿ ಒಂದು ಕೋಡಿತ್ತು, ಭಾಗವತದಲ್ಲಿ ಹಾಗಿದೆ, ಆದ್ದರಿಂದ ವರ್ಣಿಸಿದ್ದಾರೆ. ಬಹಳ ಸ್ಥಿರವಾದ ಮತ್ಸ್ಯಾವತಾರದಲ್ಲಿ ಒಂದು ಕೋಡ್ ಇಟ್ಟುಕೊಂಡು ಬಂದಿದ್ದ. ಮೇಲಾಗಿ ಒಂದು ದೋಣಿ ಬೇರೆ ಬಂತು. ಸಪ್ತ ಋಷಿಗಳು ಅದರಲ್ಲಿ ಕುಳಿತಿದ್ರು. ಅದೊಂದು ಪ್ರಳಯ ಕಾಲ, ಅಂಡ ಪ್ರಳಯ. ಒಂದು ಮನ್ವಂತರದಿಂದ ಮತ್ತೊಂದು ಮನ್ವಂತರಕ್ಕೆ ಹೋಗುವ ಮಧ್ಯದ ಸಂಧಿಕಾಲ. ಹಾಗಾಗಿ ಅದನ್ನು ಯುಗಾಂತ ಸಮಯ ಅಂತ ತಿಳಿಸಿದ್ದಾರೆ. ವೈವಸ್ವತ ಮನ್ವಂತರ ಮುಂದೆ ಬರ್ಲಿಕ್ಕಿತ್ತು. ಅದರ ಹಿಂದಿನ ಮನ್ವಂತರ ಚಾಕ್ಷುಷ ಮನ್ವಂತರ. ಚಾಕ್ಷುಷ ಮತ್ತು ವೈವಸ್ವತಗಳ ಮಧ್ಯದಲ್ಲಿ ಮತ್ಸ್ಯಾವತಾರ ಆಯಿತು. ಸೂರ್ಯನಿಗೆ ಮಗನಾಗ್ತಾನೆ ಸತ್ಯವ್ರತ ಅನ್ನೋ ರಾಜ. ಅವನೇ ಈ ಮನ್ವಂತರ ಚಾಕ್ಷುಷದ ಕೊನೆಯಲ್ಲಿ ಸತ್ಯವ್ರತ ಅನ್ನೋನ ರಾಜನಾಗಿ ಹೆಸರಿನಿಂದ ಹುಟ್ಟಿದ್ದ ಹಿಂದೆ. ಅದಕ್ಕೆ ರಾಜರು ಏನ್ ಮಾಡ್ತಾರೆ, ಮುಂದೆ ಅವನು ಸೂರ್ಯ ಪುತ್ರನಾಗಿ ವೈವಸ್ವತ ಈಗ ನಡೀತಿರುವ ಮನ್ವಂತರದ ಅಧಿಪತಿ ಆಗುವವನು ಅಂತನ್ನೋ ಅರ್ಥವೂ ತಿಳಿಸ್ಬೇಕು. ಈಗಿನ ನಡೀತಿರುವ ಮನ್ವಂತರದ ಹಿಂದಿನ ಮನ್ವಂತರದಲ್ಲೇನೆ ಅವನು ಸತ್ಯವ್ರತನಾದಾಗ ಮತ್ಸ್ಯನಾಗಿ ವಿಷ್ಣುವಿನ ರೂಪವನ್ನ ಕಂಡವನು, ಮತ್ಸ್ಯಾವತಾರವನ್ನ ಅಂತ ತಿಳಿಸ್ಬೇಕು. ಅದಕ್ಕೆ ಪ್ರೇಷ್ಠಾರ್ಕ ಸೂನುಮನು ಚೇಷ್ಟಾರ್ಥಂ ಅಂತ ಆ ಪದದಿಂದ ಅದನ್ನು ಅನುಸಂಧಾನ ಮಾಡಿಸಿದ. ಇನ್ನೊಂದು ಮತ್ಸ್ಯಾವತಾರದ ಕಥೆ ಭಾಗವತದಲ್ಲಿ ಬರ್ತದೆ. ವೇದಗಳನ್ನ ಕದ್ದೊಯ್ದಂಥ ಒಬ್ಬ ಅಸುರನ ಸಂಹಾರ ಮಾಡಿ ಅದನ್ನ ರಕ್ಷಿಸಿದ ಅಂತ. ಆ ಅಭಿಪ್ರಾಯವು ಅನುಸಂಧಾನಕ್ಕೆ ಬರಬೇಕು ಅಂತ ಕೋಷ್ಠಾಂತರಾಹಿತ ವಿಚೇಷ್ಟಾಗಮೌಘ ಆ ಸಂಬೋಧನದಿಂದ ಅನುಸಂಧಾನ ಮಾಡಿಸಿದ್ದಾರೆ. ಹಾಗಾಗಿ ವೇದ ರಕ್ಷಕ, ತನ್ನೊಳಗೆ ವೇದವನ್ನ ರಕ್ಷಿಸಿ ಇಟ್ಟವ, ಚತುರ್ಮುಖನಿಂದ ಸ್ತೋತ್ರ ಮಾಡಿಸಿಕೊಂಡವ, ವೇದ ರಕ್ಷಣೆಗಾಗಿ ಸ್ತೋತ್ರ ಮಾಡಿದ, ವೇದಗಳನ್ನ ಕದ್ದೊಯ್ದಿದ್ದ ಒಬ್ಬ ಅಸುರ. ಆ ಕಥೆಯು ಸಂಗ್ರಹ ಆಗ್ಬೇಕು. ಮತ್ಸ್ಯಾವತಾರ 2 ಬಾರಿ ನಡೆದಿದೆ, 2ರ ಅನುಸಂಧಾನ ಬರಬೇಕು ಅಂತ ಹೀಗೆ ಹೇಳ್ತಾ ಇದ್ದಾರೆ. ಇನ್ನು ತನ್ನದೇ ಉಸಿರಾಟದಿಂದ ನೀರಿನಲ್ಲಿರುವ ಪ್ರಾಣಿಗಳೆಲ್ಲ ಶೋಭೆಗೊಳ್ಳೋ ಹಾಗಾಗಿತ್ತಂತೆ. ನೀರು ಉಕ್ಕೇರುವ ಹಾಗಾಯ್ತು ಸಮುದ್ರದಲ್ಲಿ. ಹಾಗೆ ಉಸಿರಾಡಿಸ್ತಿತ್ತು ಈ ಮೀನು. ಭಗವಂತನ ಅಪಾರವಾದ ಶಕ್ತಿ, ಅದನ್ನು ಮನಸ್ಸಿಗೆ ತರಲಿ ಅಂತ ಹೇಳಿ ಪ್ರತಿ ಪದಗಳಲ್ಲೇ ಒಂದು ವಿಶೇಷತೆಯನ್ನಿಟ್ಟು ರಾಜರು ಮತ್ಸ್ಯರೂಪಿ ಭಗವಂತನನ್ನ ಈ ಶ್ಲೋಕದಲ್ಲಿ ರಕ್ಷಿಸು ನಮ್ಮನ್ನ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಾಗೆ ಅದನ್ನು ಅನುಸಂಧಾನ ಮಾಡಬೇಕು. ನಮಗೇನು ಫಲ ಈ ಚಿಂತನೆ ಮಾಡಿದ್ರೆ?
ಅಂದು ಕೊಂಬಿಗೆ ಗಟ್ಟಿಯಾಗಿ ಕಟ್ಲಿಕ್ಕೆ ಆದೇಶಿಸಿದ ದೋಣಿಯನ್ನ. ಸತ್ಯವ್ರತ ಹಾಗೆ ಗಟ್ಟಿ ಕಟ್ಟಿದ ಮೀನಿನ ಕೋಟಿಗೆ. ರಾತ್ರಿ ಕಳೆಯುವವರೆಗೂ ಆ ದೋಣಿ ಒಳಗೆ ಕುಳಿತ ಸತ್ಯವ್ರತನನ್ನ, ಸಪ್ತರ್ಷಿಗಳನ್ನ ಮುಣಗದಂತೆ ರಕ್ಷಿಸಿದ, ಉಪದೇಶ ಮಾಡಿದ. ಹೀಗೆ ಮತ್ಸ್ಯಾವತಾರದ ಚರಿತ್ರೆ ನಡೆದದ್ದನ್ನ ನಾವು ಅನುಸಂಧಾನಕ್ಕೆ ತಂದು ಫಲವನ್ನೂ ತಿಳಿಬಹುದು. ನಾವು ಸತ್ಯವ್ರತ ರಾಜನಿದ್ದಂತೆ ಈಗ ಸಂಸಾರದ ದೊಡ್ಡ ಪ್ರವಾಹದಲ್ಲಿ ನಾವು ಕೊಚ್ಚಿ ಹೋಗ್ಬೇಕಿದೆ. ನಮಗೊಂದು ಸ್ಥಿರವಾದ ಕೋಡು ಸಿಕ್ಕರೆ ಈ ದೇಹ ಅನ್ನುವ ಕಟ್ಟಿಗೆಯ ದೋಣಿಯಂತೆ ಇದರಲ್ಲೇ ಕುಳಿತು ಭಗವಂತನ ಉಪದೇಶಾಮೃತವನ್ನ ಕೇಳಿ ಅವನಂತೆ ಉದ್ಧತರಾಗಬಹುದು ಅನ್ನೋ ಸಂದೇಶವನ್ನ ಈ ಶ್ಲೋಕದಿಂದ ಅನುಸಂಧಾನ ಮಾಡಿಸ್ತಾರೆ. ಈ ಶ್ಲೋಕ ಪಾರಾಯಣ ಮಾಡಿದ್ರೆ ಸಾಕು, ನಮ್ಮ ದೇಹದೊಳಗಿರುವ ಎಲ್ಲ ತರದ ರಕ್ತ ಶುದ್ಧಿ ಆಗೋ ಹಾಗಿದೆ. ಮೊದಲು ಇದು ಬಾಯಲ್ಲಿ ಹೊರಳೋದೇ ಕಷ್ಟ. ಅಲ್ಪ ಪ್ರಾಣ ಹೇಳುವಾಗ ಮಹಾಪ್ರಾಣ ಹೇಳೋದು, ಮಹಾಪ್ರಾಣ ಹೇಳುವಾಗ ಅಲ್ಪ ಪ್ರಾಣ ಹೇಳೋದು ಆಗ್ತದೆ. ಕೇಳಿ ಕೇಳಿ ಒಂದರ್ಥದಲ್ಲಿ ಸ್ವಲ್ಪ ರಾಗ ಕುಳಿತಿರ್ತದೆ, ಟ್ಯೂನ್ ಕುಳಿತಿರ್ತದೆ. ಆದ್ರೆ ಪದಗಳಲ್ಲಿ ಸರಿಯಾದ ಅದರದೇ ಸ್ಥಾನದಿಂದ ಉಚ್ಚಾರಣೆ ಆಗಲ್ಲ. ಅದಕ್ಕೆ ಎಲ್ಲರೂ ಅದರ ಕಡೆ ಗಮನ ಹರಿಸಿ ಚೆನ್ನಾಗಿ ಹೇಳೋ ಪ್ರಯತ್ನ ಮಾಡೋಣ. ಪ್ರೋಷ್ಠೀಶ ವಿಗ್ರಹ ಸುನಿಷ್ಠೀವನೋದ್ಧತ ವಿಶಿಷ್ಟಾಂಬುಚಾರಿ ಜಲಧೇ ಕೋಷ್ಠಾಂತರಾಹಿತ ವಿಚೇಷ್ಟಾಗಮೌಘ ಪರಮೇಷ್ಠೀಡಿತತ್ವಮವಮಾಂ ಪ್ರೇಷ್ಠಾರ್ಕಸೂನುಮನುಚೇಷ್ಟಾರ್ಥಮಾತ್ಮವಿದತಿಷ್ಟೋ ಯುಗಾಂತ ಸಮಯೇ ಚೇಷ್ಟಾತ್ಮಶೃಂಗಧೃತ ಕಾಷ್ಟಾಂಬುವಾಹನ ವರಾಷ್ಟಾಪದ ಪ್ರಭ ತನೋ. ಇನ್ನೊಮ್ಮೆ ನೋಡ್ಕೊಳ್ಳೋಣ. ಪ್ರೋಷ್ಠೀಶ ವಿಗ್ರಹ ಸುನಿಷ್ಠೀವನೋದ್ಧತ ವಿಶಿಷ್ಟಾಂಬುಚಾರಿ ಜಲಧೇ ಕೋಷ್ಠಾಂತರಾಹಿತ ವಿಚೇಷ್ಟಾಗಮೌಘ ಪರಮೇಷ್ಠೀಡಿತತ್ವಮವಮಾಂ ಪ್ರೇಷ್ಠಾರ್ಕಸೂನುಮನು ಚೇಷ್ಟಾರ್ಥಮಾತ್ಮವಿದತಿಷ್ಟೋ ಯುಗಾಂತ ಸಮಯೇ ಧೇಷ್ಠಾತ್ಮಶೃಂಗಧೃತ ಕಾಷ್ಠಾಂಬುವಾಹನ ವರಾಷ್ಟಾಪದ ಪ್ರಭ ತನೋ. ಶ್ಲೋಕ ಹೇಳುವಾಗ ಎಲ್ಲೆಲ್ಲಿ ನಿಲ್ಲಿಸ್ಬೇಕು ಅನ್ನೋದ್ರ ಕಡೆನೂ ಗಮನ ಹರಿಸಿದ್ರೆ ಮುಂದಿನ ಪದದ ಉಚ್ಚಾರಣೆಯಲ್ಲಿ ತಪ್ಪು ಜಾಸ್ತಿ ಆಗಲಾರದು. ಎರಡನೇ ಪಾದ ಹೇಳುವಾಗ ಸಾಮಾನ್ಯವಾಗಿ ಸ್ವಲ್ಪ ಎಡುತ್ತದೆ. ಕೋಷ್ಠಾಂತರಾಹಿತ ವಿಚೇಷ್ಟಾಗಮೌಘ ಪರಮೇಷ್ಠೀಡಿತ ತ್ವಮವಮಾಂ. ಅಲ್ಲಿ ಎಲ್ರು ಪರಮೇಷ್ಠೀಡಿತತ್ವಮವಮಾಂ ಅನ್ನುವಾಗ ತಪ್ಪು. ಯಾಕಂದ್ರೆ ಎರಡು ತ ಬಂದದ್ದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ. ಅದಕ್ಕೆ ನಾವು ಸ್ವಲ್ಪ ತಕ್ಕೆ ಗ್ಯಾಪ್ ಕೊಟ್ರೆ ಮುಂದೆ ತ್ವಮವಮಾಂ ಅಂತ ಹೇಳಲಿಕ್ಕೆ ಬರ್ತದೆ. ಗ್ಯಾಪ್ ಎಲ್ಲಿ ತಗೊಳ್ತೇವೆ ಮುಂದಿನ ಅಕ್ಷರದ ಉಚ್ಚಾರಣೆಯ ಸೌಲಭ್ಯ. ಪ್ರೇಷ್ಠಾರ್ಕಸೂನುಮನು ಚೇಷ್ಟಾರ್ಥಮಾತ್ಮವಿದತಿಷ್ಟೋ ಯುಗಾಂತ ಸಮಯೇ ಚೇಷ್ಟಾತ್ಮಶೃಂಗಧೃತ ಕಾಷ್ಠಾಂಬುವಾಹನ ವರಾಷ್ಟಾಪದ ಪ್ರಭತನೋ. ಹೀಗಿದನ್ನ ಅನುಸಂಧಾನ ಮಾಡೋಣ. ನಾಳೆ ಮತ್ತೆ ಇದೇ ಸಮಯಕ್ಕೆ ಸರಿಯಾಗಿ ಸೇರೋಣ ಅಂತ ಹೇಳ್ತಾ ಇವತ್ತಿನ ಪಾಠ ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ವಿಠಲಾಚಾರ್ಯ, ಹರೇ ವಿಠಲ.